ಇಮ್ಯಾಜಿನ್ ಮಾಡಿ, ನೀವು ನಿಮ್ಮನ್ನು ಸ್ಪೆಷಲ್ ಅಂತ ಫೀಲ್ ಮಾಡ್ತೀರಾ, ಆದ್ರೆ ಯೂನಿವರ್ಸ್ ಎಷ್ಟು ದೊಡ್ಡದು ಎಂದು ಯೋಚಿಸಿದರೆ ನಮ್ಮ ಈಗೋ ಕೂಡ ಚೂರು ಚೂರಾಗಿ ಹೋಗಬಹುದು. ಏಕೆಂದರೆ ಬ್ರಹ್ಮಾಂಡದ ಮುಂದೆ ನಾವು ನಿಜವಾಗಿಯೂ ಏನೂ ಅಲ್ಲ. ಇದು ಒಂದು ಜರ್ನಿ, ಅರ್ತ್ ನಿಂದ ಯೂನಿವರ್ಸ್ ನವರೆಗೆ. ವಿಡಿಯೋ ಲಾಸ್ಟ್ ವರೆಗೆ ನೋಡಿ, ನಿಮ್ಮ ಮೈಂಡ್ ಲಿಟ್ರಲಿ ಬ್ಲೋ ಆಗುತ್ತದೆ. ಮೊದಲಿಗೆ ನಮ್ಮ ಅರ್ತ್ ಬಗ್ಗೆ ಮಾತಾಡೋಣ. ಇಂದು ಅರ್ತ್ ಮೇಲೆ 8 ಬಿಲಿಯನ್ ಜನ ಇದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಎಲ್ಲ 8 ಬಿಲಿಯನ್ ಜನರು ಒಟ್ಟಿಗೆ ಸೇರಿದ್ರು ಒಂದು ದೊಡ್ಡ ಸಿಟಿ ಗಾತ್ರದ ಜಾಗದಲ್ಲೇ ಫಿಟ್ ಆಗಬಹುದು ಅನ್ನೋ ಐಡಿಯಾ ನಿಮಗೆ ಶಾಕ್ ಕೊಡಬಹುದು. ಅಷ್ಟೊಂದು ಜನ ಆದ್ರೂ ಅರ್ತ್ ಸ್ಕೇಲ್ ಮುಂದೆ ಚಿಕ್ಕದು. ಒಂದು ಕ್ಷಣ ಯೋಚಿಸಿ, ಅರ್ತ್ ಮುಂದೆ ನಾವು ಒಬ್ಬೊಬ್ಬರು ಎಷ್ಟು ಚಿಕ್ಕವರು ಅಂತ. ಈಗ ನಾವು ಅರ್ತ್ ಬಗ್ಗೆ ಮಾತಾಡುವಾಗ ಮೂನ್ನ ಮರೆಯಕ್ಕೆ ಆಗಲ್ಲ. ಮೂನ್ ಅರ್ತ್ನಿಂದ ಸುಮಾರು 3,84,000 ಕಿಲೋಮೀಟರ್ ದೂರದಲ್ಲಿದೆ. 3,84,000 ಕಿಲೋಮೀಟರ್? ಅಷ್ಟು ದೂರನಾ? ಇದು ನಮಗೆ ತುಂಬಾ ದೂರ ಅನಿಸಬಹುದು, ಆದರೆ ಯೂನಿವರ್ಸ್ಗೆ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಈಗ ಸನ್ ಕಡೆ ಬನ್ನಿ. ಸನ್ ಅರ್ತ್ನಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸನ್ನ ಡಯಾಮೀಟರ್ ಸುಮಾರು 1.4 ಮಿಲಿಯನ್ ಅಗಲವಿದೆ. ಆದರೆ ನಿಮಗೆ ಗೊತ್ತಾ, ಸನ್ ಒಳಗೆ 1.3 ಮಿಲಿಯನ್ ಅರ್ತ್ಸ್ ಫಿಟ್ ಆಗಬಹುದು ಅಂತ? ಕೇಳೋಕೆ ಶಾಕಿಂಗ್ ಅನಿಸುತ್ತೆ ಅಲ್ವಾ? ಅಂದರೆ ಅರ್ತ್ ಕೂಡ ಸನ್ ಮುಂದೆ ಒಂದು ಟೈನಿ ಪ್ಲಾನೆಟ್ ಅಷ್ಟೇ. ಮತ್ತು ನಾವು ಹ್ಯೂಮನ್ಸ್ ಒಂದು ಮಾತಲ್ಲಿ ಹೇಳೋಣ ಎಂದರೆ ಸನ್ ಮುಂದೆ ನಮ್ಮ ಎಕ್ಸಿಸ್ಟೆನ್ಸ್ ಕಣದಷ್ಟು ಮಾತ್ರ. ಇಷ್ಟು ಆಯ್ತು ಅಂದ್ರೆ ಕತೆ ಮುಗಿಯಲಿಲ್ಲ. ಈಗ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ನಮ್ಮ ಸೋಲಾರ್ ಸಿಸ್ಟಮ್ ಎಷ್ಟು ದೊಡ್ಡದು ಗೊತ್ತಾ? 8 ಗ್ರಹಗಳು, ಡ್ವಾರ್ಫ್ ಪ್ಲಾನೆಟ್ಸ್, ಆಸ್ಟರಾಯ್ಡ್ಸ್, ಮೀಟಿಯರಾಯ್ಡ್ಸ್, ಒಂದು ಮ್ಯಾಸಿವ್ ನೇಬರ್ಹುಡ್ ಅಂತ ಹೇಳಬಹುದು. ಇಲ್ಲಿ ಒಂದು ಕ್ರೇಜಿ ಫೀಲಿಂಗ್ ಬರುತ್ತೆ. ಇಷ್ಟು ದೊಡ್ಡ ಸೋಲಾರ್ ಸಿಸ್ಟಮ್ ಮುಂದೆ ನಮ್ಮ ಸನ್ ಕೂಡ ಒಂದು ಟೈನಿ ಪ್ಲಾನೆಟ್ ಅಷ್ಟೇ. ನಿಮಗೆ ಗೊತ್ತಾ, ಯೂನಿವರ್ಸ್ ನಲ್ಲಿ ಸನ್ಗಿಂತನೂ ದೊಡ್ಡ ಸ್ಟಾರ್ಸ್ ಇದ್ದಾವೆ ಅಂತ? ಉದಾಹರಣೆಗಳಾಗಿ ವೇಗಸ್, ರಿಗೆಲ್ ಅಂತ ಹೆಸರುಗಳು ಬರುತ್ತವೆ. ಇಲ್ಲಿ ಸೀನ್ ಏನು ಗೊತ್ತಾ? ಇವನ್ನೆಲ್ಲ ನೋಡಿದ ಮೇಲೆ ಸನ್ ಒಂದು ಚಿಕ್ಕ ಡಾಟ್ ತರ ಕಾಣಬಹುದು. ಇನ್ನು ಮುಂದೆ ಸೂಪರ್ ಜಾಯಿಂಟ್ ಸ್ಟಾರ್ಸ್, ಸ್ಟೀಫೆನ್ಸನ್ 218, ಇಂತಹ ಸ್ಟಾರ್ಸ್ಗೆ ನಮ್ಮ ಸನ್ ಅನ್ನು ಕಂಪೇರ್ ಮಾಡಿದರೆ ಸನ್ ಆಲ್ಮೋಸ್ಟ್ ಏನೂ ಇಲ್ಲ ಅನಿಸುತ್ತದೆ. ಮತ್ತೆ ಅರ್ತ್ ಕೇಳೋದೇ ಬೇಡ ಬಿಡಿ. ಮತ್ತೆ ನಾವು ಅದನ್ನು ಯೋಚನೆ ಕೂಡ ಮಾಡಕ್ಕಾಗಲ್ಲ ಬಿಡಿ. ಈಗ ಈ ವಿಷಯ ಕೇಳಿದ ಮೇಲೆ ನಿಮ್ಮ ಬ್ರೈನ್ ಕೂಡ ಹ್ಯಾಂಗ್ ಆಗುತ್ತೆ ಅಷ್ಟೇ ಬಿಡಿ. ಈಗ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಬಗ್ಗೆ ಮಾತಾಡೋಣ. ಇದು ಸುಮಾರು 1,00,000 ಲೈಟ್ ಇಯರ್ಸ್ ಸ್ಪ್ರೆಡ್ ಆಗಿದೆ ಅಂತ ವಿಜ್ಞಾನರು ಹೇಳುತ್ತಾರೆ. 1,00,000 ಲೈಟ್ ಇಯರ್ಸ್? ಲೈಟ್ ನ ಸ್ಪೀಡ್ ಕೂಡ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಅದೇ ಲೈಟ್ಗೆ ಕೂಡ ಮಿಲ್ಕಿ ವೇನ ಕ್ರಾಸ್ ಮಾಡಕ್ಕೆ 1,00,000 ವರ್ಷ ಬೇಕು ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಮತ್ತು ಮಿಲ್ಕಿ ವೇ ಒಳಗೆ ನೂರಾರು, ಸಾವಿರಾರು, ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇದೆ ಅಂತ ಅಂದಾಜು ಮಾಡಿದ್ದಾರೆ. ಕೊನೆಯದಾಗಿ ಹೇಳೋದು ಅಂದರೆ, ಅರ್ತ್ ಇಲ್ಲದಿದ್ದರೂ ಮಿಲ್ಕಿ ವೇಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಹಾಗೆಯೇ ಸನ್ ಇಲ್ಲದಿದ್ದರೂ ಮಿಲ್ಕಿ ವೇಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ನಿಮ್ಮ ಜೀವನದಲ್ಲೂ ತುಂಬಾ ನೆಗೆಟಿವ್ ಜನ ಇರ್ತಾರೆ. ಅವರು ನಿಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಆದರೆ ಮಿಲ್ಕಿ ವೇಗಿಂತನೂ ಒಂದು ದೊಡ್ಡ ಪ್ಲಾನೆಟ್ ಇದೆ ಅಂತ ನಿಮಗೆ ಗೊತ್ತಾ? ಅದೇ ಆಂಡ್ರೋಮಿಡಾ ಗ್ಯಾಲಕ್ಸಿ. ಮತ್ತೆ ಇನ್ನು ಜಾಯಿಂಟ್ ಗ್ಯಾಲಕ್ಸೀಸ್ ಇದೆ. UGC 2885, IC 1101 ಅಂತ ಹೆಸರುಗಳು ಬರುತ್ತವೆ. ಒಂದು ಗ್ಯಾಲಕ್ಸಿ ಒಳಗೆ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇರುತ್ತವೆ. ಇದು ಯೋಚನೆ ಕೂಡ ಮಾಡೋಕೆ ಆಗಲ್ಲ. ಗ್ಯಾಲಕ್ಸಿನ ಸ್ಕೇಲ್ ಮುಂದೆ ಸ್ಟಾರ್ನ ಸ್ಕೇಲ್ ಒಂದು ಟೈನಿ ಪ್ಲಾನೆಟ್ ಆಗಿ ಬಿಡುತ್ತದೆ. ಈಗ ಯೂನಿವರ್ಸ್ ಬಗ್ಗೆ ಮಾತಾಡೋಣ. ನಾವು ಅಬ್ಸರ್ವ್ ಮಾಡಿದ ಯೂನಿವರ್ಸ್ ಸುಮಾರು 93 ಬಿಲಿಯನ್ ಲೈಟ್ ಇಯರ್ ಸ್ಪ್ರೆಡ್ ಆಗಿದೆ. ಇದರೊಳಗೆ ನೂರಾರು, ಸಾವಿರಾರು, ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇರಬಹುದು ಅಂತ ಎಸ್ಟಿಮೇಟ್ ಆಗಿದೆ. ಈಗ ಕೇಳಿ, ಇಷ್ಟು ದೊಡ್ಡ ಯೂನಿವರ್ಸ್ ಮುಂದೆ ನಮ್ಮ ಅರ್ತ್, ಸನ್, ಮಿಲ್ಕಿ ವೇ ಎಲ್ಲವೂ ಎಷ್ಟು ಚಿಕ್ಕದು ಗೊತ್ತಾ? ಮತ್ತೆ ನಾವು 8 ಬಿಲಿಯನ್ ಹ್ಯೂಮನ್ಸ್ ಒಟ್ಟಿಗೆ ಸೇರಿದ್ರು ಯೂನಿವರ್ಸ್ ಮುಂದೆ ಏನೂ ಇಲ್ಲ. ಈಗ ಒಂದು ಸ್ಕೇರಿ ಕ್ವಶನ್ ಬರುತ್ತದೆ. ಈ ಯೂನಿವರ್ಸ್ ನಲ್ಲಿ ಲೈಫ್ ಅರ್ತ್ ಮೇಲೆ ಮಾತ್ರ ಇದೆಯಾ? ಅಂದ್ರೆ ನಾವು ಒಂಟಿನಾ? ಇಷ್ಟು ದೊಡ್ಡ ಯೂನಿವರ್ಸ್ ಆದ್ರೂ 99.9% ಸ್ಪೇಸ್ ಖಾಲಿ ಇದೆಯಾ? ಮತ್ತು ಲೈಫ್ ಇದ್ದರೂ ಇಷ್ಟು ದೂರ ಕ್ರಾಸ್ ಮಾಡಿ ಮೀಟ್ ಆಗೋ ಸಾಧ್ಯವಿದೆಯಾ? ಇದರ ಉತ್ತರ ನಮ್ಮ ಜೊತೆ ಈಗವಿಲ್ಲ. ಯೂನಿವರ್ಸ್ ಎಂಡ್ ಆಗುತ್ತಾ? ಅದಕ್ಕಿಂತ ಮುಂದೆ ಏನಾದರೂ ಇದೆಯಾ? ಬೇರೆ ಯೂನಿವರ್ಸ್ ಕೂಡ ಇದೆಯಾ? ಈ ಪ್ರಶ್ನೆಗಳಿಗೆ ಕ್ಲಿಯರ್ ಆನ್ಸರ್ ಇಲ್ಲ.
ಆದರೆ ಒಂದು ನಿಜ ಇದೆ, ನಾವು ಯೂನಿವರ್ಸ್ನ ಸ್ಕೇಲ್ ಮುಂದೆ ಒಂದು ಟೈನಿ ಡಾಟ್ ಅಷ್ಟೇ. ಆದರೂ ನಮ್ಮ ಕ್ಯೂರಿಯಾಸಿಟಿ ದೊಡ್ಡದು, ಅದೇ ನಮ್ಮ ಶಕ್ತಿ. ಆದರೆ ಒಂದು ಪ್ರಶ್ನೆ, ಇಷ್ಟೆಲ್ಲ ವಿಷಯ ತಿಳಿದ ಮೇಲೂ ನಿಮ್ಮ ಲೈಫ್ಗೆ ಮೀನಿಂಗ್ ಎಲ್ಲಿ ಸಿಗುತ್ತೆ? ಕಮೆಂಟ್ನಲ್ಲಿ ಬರೆಯಿರಿ. ಮತ್ತು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಜಿಯೋ ಸ್ಪೇಸ್ ಹಬ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸನ್ ಮಾಯವಾದರೆ ಅರ್ತ್ಗೆ ಏನು ಆಗುತ್ತೆ ಅಂತ ತಿಳಿದುಕೊಳ್ಳಬೇಕೆಂದರೆ ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಮೇಲೆ ಐ ಬಟನ್ನಲ್ಲಿ ಕಾಣಿಸಬಹುದು. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.